ನಮಸ್ಕಾರ ವೀಕ್ಷಕರೇ. ಜಾರುಟ್ಲು ಪರಿಸೆ ಗ್ರಾಮೀಣ ಕ್ರೀಡೆಯ ಜನಪದ ಸೊಗಡು. ಜಾರುಟ್ಲು ಪರಿಸೆ ಕನ್ನಡ ಭಾಷೆಯಲ್ಲಿ ಕೆಸರುಗುಂಡಿಯ ಕಂಬದ ಆಟ ಎಂದು ಕರೆಯಲ್ಪಡುವ ಈ ಗ್ರಾಮೀಣ ಕ್ರೀಡೆ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಜನಪ್ರಿಯವಾದ ಸಾಂಪ್ರದಾಯಿಕ ಆಟವಾಗಿದೆ. ಈ ಕ್ರೀಡೆಯ ಇತಿಹಾಸವು ಶತಮಾನಗಳಷ್ಟು ಹಿಂದಿನದು. ಗ್ರಾಮೀಣ ಸೊಗಡನ್ನು ಹೊಂದಿದೆ. ಈ ಕ್ರೀಡೆಯು ದೈಹಿಕ ಶಕ್ತಿ, ಚಾಣಾಕ್ಷತನ ಹಾಗೂ ತಂಡದ ಒಗ್ಗಟ್ಟು ಮತ್ತು ಮನರಂಜನೆಯ ಸಮ್ಮಿಲನವಾಗಿದೆ. ನಾಗರಾಜರವರು, ಅವರೊಟ್ಟಿಗೆ ಜ್ಯೋತಿರೆಡ್ಡಿ ಅಕ್ಕನವರು, ಲಕ್ಷ್ಮಣರಾವ್ ಸರ್ ಅವರು, ಯುವ ಮುಖಂಡರಾದಂಥ ರಾಕೇಶ್ ರವರು ಎಲ್ಲರೂ ಕೂಡ ಉಪಸ್ಥಿತರಿದ್ದು ಜಾರುಟ್ಲು ಪರಿಸೆ ಕಾರ್ಯಕ್ರಮ ನಿಮಿತ್ತ ಪ್ರಯುಕ್ತ ಶ್ರೀ ಹನುಮದೇವರ ಜಾರುಟ್ಲು ಪರಿಸೆ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಕೆ ಪುಟ್ಟಸ್ವಾಮಿ ಗೌಡ ಸಾಹೇಬರು ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ದಾರೆ. ಈಗಾಗಲೇ ಜಾರುಟ್ಲು ಪರಿಸೆ ಕ್ರೀಡೆಯ ಮೂಲವು ಶತಮಾನಗಳಷ್ಟು ಹಿಂದಿನ ಗ್ರಾಮೀಣ ಜೀವನಕ್ಕೆ ಸಂಬಂಧಿಸಿದ ಕ್ರೀಡೆಯಾಗಿದೆ. ಗ್ರಾಮದ ಜನರು ಕೃಷಿ ಕೆಲಸಗಳ ನಡುವೆ ದೈಹಿಕವಾಗಿ ಸದೃಢವಾಗಿರಲು ಮತ್ತು ಮನರಂಜನೆಗಾಗಿ ಇಂತಹ ಆಟಗಳನ್ನು ಆಡುತ್ತಿದ್ದರು. ಈ ಕ್ರೀಡೆಯು ಸಾಮಾನ್ಯವಾಗಿ ಗ್ರಾಮದ ಜಾತ್ರೆಗಳು, ಹಬ್ಬಗಳು ಮತ್ತು ಸಾಮೂಹಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿತ್ತು. ಜಾರುಟ್ಲು ಪರಿಸೆಯು ಕೇವಲ ಆಟವಷ್ಟೇ ಅಲ್ಲ, ಗ್ರಾಮದ ಯುವಕರ ಶಕ್ತಿ, ಸಾಮರ್ಥ್ಯ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ವೇದಿಕೆಯಾಗಿತ್ತು. ಜಾರುಟ್ಲು ಪರಿಸೆ ಈ ಆಟ ಒಂದು ತಂಡ ಆಟವಾಗಿರದೆ ಇದರಲ್ಲಿ 2-3 ತಂಡಗಳು ಪರಸ್ಪರ ಎದುರಾಳಿಗಳಾಗಿ ಆಡುತ್ತಾರೆ. ಆಟವು ಕೆಸರುಗುಂಡಿಯಲ್ಲಿ ಸುಮಾರು 30ರಿಂದ 40 ಅಡಿ ಎತ್ತರದ ಕಂಬದ ಮೇಲೆ ತೆಂಗಿನಕಾಯಿ ಜೋತು ಬಿಡಲಾಗುತ್ತದೆ. ಹಾಗೆ ಕಂಬಕ್ಕೆ ಕೆಸರು ಮತ್ತು ಎಣ್ಣೆಯನ್ನು ಬಳಿಯಲಾಗುತ್ತದೆ. ಸ್ಪರ್ಧಾಳುಗಳು ಮೇಲೆ ಹತ್ತಲು ಶುರು ಮಾಡಿದಾಗ ಮೇಲಿನಿಂದ ನೀರು ಮತ್ತು ಎಣ್ಣೆಯನ್ನು ಸುರಿಯಲಾಗುತ್ತದೆ. ಈ ಎಲ್ಲ ಅಡೆತಡೆಗಳನ್ನು ಸಾವರಿಸಿಕೊಂಡು ಯಾರು ಮೇಲೆ ಏರಿ ತೆಂಗಿನಕಾಯಿಯನ್ನು ಮುಟ್ಟುತ್ತಾರೆ ಅವರೇ ವಿಜೇತರು. ಈ ಪ್ರಯತ್ನದಲ್ಲಿ ಅನೇಕ ಬಾರಿ ಜಾರಿ ಬೀಳುವುದೂ ಉಂಟು. ಈ ಆಟಕ್ಕೆ ತಂತ್ರ ಮತ್ತು ಶಕ್ತಿಯ ಸಮತೋಲನ ಬೇಕು. ಈ ಕ್ರೀಡೆಯು ಶಕ್ತಿಯಷ್ಟೇ ಅಲ್ಲ, ಚಾಣಾಕ್ಷತನ ಮತ್ತು ತಂಡದ ಸಹಕಾರವನ್ನು ಬೇಡುತ್ತದೆ. ಜಾರುಟ್ಲು ಪರಿಸೆ ಕೇವಲ ಒಂದು ಕ್ರೀಡೆಯಲ್ಲ, ಇದು ಗ್ರಾಮೀಣ ಜೀವನದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ತಿರುಳನ್ನು ಪ್ರತಿಬಿಂಬಿಸುತ್ತದೆ. ಈ ಆಟವು ಗ್ರಾಮದ ಜನರನ್ನು ಒಟ್ಟುಗೂಡಿಸುತ್ತದೆ, ಸಮುದಾಯದ ಭಾವನೆಯನ್ನು ಬೆಳೆಸುತ್ತದೆ ಮತ್ತು ಯುವಕರಲ್ಲಿ ದೈಹಿಕ ಶಕ್ತಿ ಮತ್ತು ಶಿಸ್ತನ್ನು ಒತ್ತಿ ಹೇಳುತ್ತದೆ. ಗ್ರಾಮದ ಜಾತ್ರೆಗಳು ಮತ್ತು ಹಬ್ಬಗಳ ಸಂದರ್ಭದಲ್ಲಿ ಈ ಕ್ರೀಡೆಯನ್ನು ಆಯೋಜಿಸುವುದರಿಂದ ಇದು ಸಾಂಪ್ರದಾಯಿಕ ಮೌಲ್ಯವನ್ನು ಉಳಿಸಿಕೊಂಡು ಹೋಗಲು ಸಹಾಯ ಮಾಡುತ್ತದೆ. ನಾಯಕ ಅಣ್ಣನವರಿಗೆ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಾರುಟ್ಲು ಪರಿಸೆಯು ಗ್ರಾಮೀಣ ಜನರ ದೈನಂದಿನ ಜೀವನದ ಕಷ್ಟಕರ ಕೆಲಸಗಳಿಗೆ ಸಂಬಂಧಿಸಿದೆ. ಈ ಆಟವು ರೈತರ ಶಕ್ತಿ, ತಾಳ್ಮೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ. ಇದರ ಜೊತೆಗೆ ಈ ಕ್ರೀಡೆಯು ಎಲ್ಲ ವಯಸ್ಸಿನ ಜನರನ್ನು ಒಟ್ಟುಗೂಡುವ ಮೂಲಕ ಸಾಮಾಜಿಕ ಸಂಬಂಧವನ್ನು ಬಲಪಡಿಸುತ್ತದೆ. ಆಧುನಿಕತೆಯ ಯುಗದಲ್ಲಿ ಜಾರುಟ್ಲು ಪರಿಸೆಯಂತಹ ಗ್ರಾಮೀಣ ಕ್ರೀಡೆಗಳು ಕೆಲವು ಸವಾಲುಗಳನ್ನು ಎದುರಿಸುತ್ತಿದೆ. ನಗರೀಕರಣ, ತಂತ್ರಜ್ಞಾನದ ಆಕರ್ಷಣೆ ಮತ್ತು ಆಧುನಿಕ ಕ್ರೀಡೆಗಳ ಜನಪ್ರಿಯತೆಯಿಂದಾಗಿ ಈ ಸಾಂಪ್ರದಾಯಿಕ ಆಟಗಳು ಕೆಲವು ಗ್ರಾಮಗಳಲ್ಲಿ ಹಿನ್ನಡೆಯಾಗುತ್ತಿದೆ. ಯುವಕರು ಮೊಬೈಲ್ ಗೇಮ್ಗಳು ಮತ್ತು ಟಿವಿ ಮನರಂಜನೆಯತ್ತ ಆಕರ್ಷಿತವಾಗುತ್ತಿರುವುದರಿಂದ ಜಾರುಟ್ಲು ಪರಿಸೆಯಂತಹ ಆಟಗಳು ಕಡಿಮೆ ಜನಪ್ರಿಯವಾಗುತ್ತಿವೆ. ಆದರೂ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈ ಕ್ರೀಡೆ ಇನ್ನೂ ಜೀವಂತವಾಗಿದೆ. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಜಾರುಟ್ಲು ಪರಿಸೆ ಟೂರ್ನಮೆಂಟ್ಗಳನ್ನು ಆಯೋಜಿಸಲಾಗುತ್ತದೆ. ಇದರಲ್ಲಿ ಗ್ರಾಮದ ಯುವಕರು ಉತ್ಸಾಹದಿಂದ ಭಾಗವಹಿಸುತ್ತಾರೆ.
ಇದರ ಜೊತೆಗೆ ಕೆಲವು ಸಂಸ್ಥೆಗಳು ಮತ್ತು ಶಾಲೆಗಳು ಈ ಕ್ರೀಡೆಯನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತಿವೆ. ಇದರಿಂದ ಇದು ಮುಂದಿನ ಪೀಳಿಗೆಗೆ ತಲುಪಲು ಸಹಾಯಕವಾಗುತ್ತದೆ. ಒಂದೇ ಸರಿ ಮೇಲೆ ಕೊಟ್ಟೋಗ್ಲೆ. ಒಳ್ಳೆ ಸಾಕ್ ಸಿಕ್ಕಣ. ಮತ್ತು ಆದಿಯಲ್ಲಿ ಕಣ ಮತ್ತು ತಂಡ ಎಲ್ಲರೂ ಚಪ್ಪಾಳೆ ಹೊಡಿಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ದಯವಿಟ್ಟು ಸ್ವಲ್ಪ ಚಪ್ಪಾಳೆ ಇಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ದಯವಿಟ್ಟು. ಜಾರುಟ್ಲು ಪರಿಸೆ ಕೇವಲ ಒಂದು ಗ್ರಾಮೀಣ ಕ್ರೀಡೆಯಲ್ಲ, ಇದು ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಗೆ ಜೀವಂತ ಪ್ರತೀಕವಾಗಿದೆ. ಈ ಆಟವು ದೈಹಿಕ ಶಕ್ತಿ, ತಂಡದ ಕೆಲಸ ಮತ್ತು ಸಾಮಾಜಿಕ ಒಗ್ಗಟ್ಟಿನ ಮೌಲ್ಯವನ್ನು ಒಳಗೊಂಡಿದೆ. ಆಧುನಿಕ ಕಾಲದ ಸವಾಲುಗಳ ಹೊರತಾಗಿಯೂ ಈ ಕ್ರೀಡೆಯನ್ನು ಉಳಿಸಿಕೊಳ್ಳುವ ಮತ್ತು ಜನಪ್ರಿಯಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಜಾರುಟ್ಲು ಪರಿಸೆಯಂತಹ ಸಾಂಪ್ರದಾಯಿಕ ಕ್ರೀಡೆಯನ್ನು ಪುನರುಜ್ಜೀವನಗೊಳಿಸುವ ಮೂಲಕ ನಾವು ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಉಳಿಸಿಕೊಂಡು ಗ್ರಾಮೀಣ ಜೀವನದ ಒಗ್ಗಟ್ಟು, ಸಹಬಾಳ್ವೆ, ಮನರಂಜನೆ ಮತ್ತು ಸಂತೋಷವನ್ನು ಪಡೆಯಲು ಸಹಕಾರಿಯಾಗಿದೆ. ಅಂದ ಹಾಗೆ ಈ ಕಾರ್ಯಕ್ರಮವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಎಚ್.ಎನ್. ಹೊಸೂರಿನಲ್ಲಿ ನೆರವೇರಿತು. ಈ ಕಾರ್ಯಕ್ರಮವನ್ನು ಗ್ರಾಮದ ಪ್ರಮುಖರು ಹಾಗೂ ಯುವಕರು ಮತ್ತು ಸಾರ್ವಜನಿಕರು ಸಮ್ಮುಖದಲ್ಲಿ ನೆರವೇರಿತು. ಈ ಕಾರ್ಯಕ್ರಮವು ಜನಪ್ರಿಯ ಶಾಸಕರಾದ ಪುಟ್ಟಸ್ವಾಮಿ ಗೌಡರವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಸಹಕಾರದೊಂದಿಗೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು. ನಾವು ನಮ್ಮ ಸಾಮರ್ಥ್ಯವನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮುಂದೆ ತಯಾರಾಗುವಂಥ ಹುಡುಗರು ಕೂಡ ಬಹಳ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ. ಬಹಳ ವಿಜೃಂಭಣೆಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಈ ಪರಿಷೆಯನ್ನ ಆಚರಣೆ ಮಾಡ್ತಾರೆ. ಇಂಥ ಜಾರುಟ್ಲು ಪರಿಷೆ ನನಗೆ ಗೊತ್ತಿರಲಿಲ್ಲ. ಆದರೆ ಹೊಸೂರಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹಳೆಯ ಸಂಪ್ರದಾಯದಿಂದ ಬಂದಂತ ನಮ್ಮ ಜಾನಪದ ಕಲೆ, ನಮ್ಮ ಸಾವಿರಾರು ವರ್ಷಗಳಿಂದ ನೆಚ್ಕೊಂಡು ಬಂದಂತ ಇಂಥ ಕ್ರೀಡೆಗಳು
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.